It is a very fast recovery. But he is not coming out. He will not be coming out today for any darshan. But his presence is here. He knows that we are here. He has given me green signal. Everything should go as usual. So ವ್ಯಾಖ್ಯಾನ will commence today. ಗುರುಗಳ ಆಜ್ಞೆ ಪ್ರಕಾರ ಇವತ್ತಿನ ವ್ಯಾಖ್ಯಾನ 2ನೇ ಅಧ್ಯಾಯ ಸಾಂಖ್ಯಯೋಗ. ಹೋದ ಸಲ 54ನೇ ಶ್ಲೋಕಕ್ಕೆ ನಿಂತಿತ್ತು. ಅರ್ಜುನನ ಮನಸ್ಸಿನಲ್ಲಿ ಬಂದಿರತಕ್ಕಂತಹ ಒಂದು ಸಂದೇಹ, ಪರಮಾತ್ಮ ಜ್ಞಾನ ಯೋಗದ ಬಗ್ಗೆ, ಜ್ಞಾನ ನಿಷ್ಠೆ ಬಗ್ಗೆ, ಬುದ್ಧಿಯೋಗದ ಬಗ್ಗೆ. ವ್ಯವಸಾಯಾತ್ಮಕ ಬುದ್ಧಿ ಅಂತಂದ್ರೆ ನಿಶ್ಚಲವಾದ ಮನಸ್ಸಿನಿಂದ ಪರಮಾತ್ಮನನ್ನ, ಆತ್ಮನನ್ನ ಧ್ಯಾನಿಸುವುದು ಅಂತ ಅರ್ಥ. ಅಂತಹ ವ್ಯವಸಾಯಾತ್ಮಕ ಬುದ್ಧಿಯ ಬಗ್ಗೆ ಪರಮಾತ್ಮ ಮಾತಾಡ್ತಾ ಇದ್ದಾನಲ್ಲ. ಜ್ಞಾನಯೋಗದಿಂದ ಕೈವಲ್ಯ ಪ್ರಾಪ್ತಿ. ಆಚಾರ್ಯ ಶಂಕರರು ಭಗವದ್ಗೀತಾ ಭಾಷ್ಯದ ಪ್ರಾರಂಭದಲ್ಲಿಯೇ ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಜವಾದ ಅರ್ಥದಲ್ಲಿ ಕೈವಲ್ಯ ಪ್ರಾಪ್ತಿಯಾಗೋದು ಜ್ಞಾನದಿಂದ ಮಾತ್ರ. ಓನ್ಲಿ ಆಫ್ಟರ್ ಅಟೈನಿಂಗ್ ದ ಜ್ಞಾನ. ದಟ್ ಮೀನ್ಸ್ ಓನ್ಲಿ ಆಫ್ಟರ್ understanding the real nature of who I am. Only after experiencing directly my own real nature that I am the Atma Swarupa. Only at that stage the jnana will sprout from inside. Jnana is not coming from outside. It is nothing to be acquired from the outside agency. ಹೊಸದಾಗಿ ಪಡೆಯತಕ್ಕಂಥದ್ದು ಯಾವುದೂ ಅಲ್ಲ. ಒಳಗಡೆ ಸ್ವಯಂ ಸಿದ್ಧವಾಗಿರ್ತಕ್ಕಂಥ, ನಿತ್ಯನಾಗಿರ್ತಕ್ಕಂತಹ ನಮ್ಮ ಆತ್ಮಸ್ವರೂಪದ ಅರಿವನ್ನ ಆತ್ಮನ ಕೃಪೆಯಿಂದ ಆತ್ಮನೇ ನಮಗೆ ಮಾಡಿಸ್ತಾನೆ. ಆತ್ಮದರ್ಶನ ನಮಗೆ ಆತ್ಮನ ಕೃಪೆಯಿಂದಲೇ ಆಗಬೇಕು. ಅದು ಕೈವಲ್ಯ, ಅದು ಪರಮಪದ. ಆ ಸ್ಥಿತಿಯನ್ನು ಹೊಂದಿದಾಗ ಈ ಜನ್ಮದಲ್ಲಿಯೇ, ದೇಹ ಬಿಡುವ ಮೊದಲೇ, ಶರೀರ ತ್ಯಾಗವಾಗುವ ಮೊದಲೇ, ಅಂದರೆ ಮರಣ ಹೊಂದುವಕ್ಕಿಂತ ಮೊದಲೇನೆ ಅಂತಹ ವ್ಯಕ್ತಿ ಜೀವನ್ಮುಕ್ತ ಅಂತ ಕರೆಯಲ್ಪಡುತ್ತಾನೆ ಅಂತ ಆಚಾರ್ಯರು ಮೊದಲೇ ಹೇಳಿಬಿಟ್ಟಿದ್ದಾರೆ. ಇದು ಎಲ್ಲ ವಿಷಯಗಳು ಪರಮಾತ್ಮ ಮತ್ತೆ ಮತ್ತೆ ಹೇಳ್ತಾ ಇದ್ದಾನಲ್ಲ. ಅರ್ಜುನನಿಗೆ ಈಗ ಪ್ರಶ್ನೆ ಬಂತು, ಏನು ಹಾಗಿದ್ದರೆ ಈ ಜ್ಞಾನಿ ಜೀವನ್ಮುಕ್ತ ಆತ ಹೇಗಿರ್ತಾನೆ, ಆತನ ವ್ಯವಹಾರ ಹೇಗಿರುತ್ತೆ, ಆತ ಹೇಗೆ ಮಾತನಾಡ್ತಾನೆ, ಹೇಗೆ ಕೂತ್ಕೊಳ್ತಾನೆ, ಹೇಗೆ ನಡೀತಾನೆ, ಮತ್ತೊಬ್ಬರ ಜೊತೆಗೆ ವ್ಯವಹಾರ ಹೇಗಿರುತ್ತೆ, ಇದನ್ನು ಹೇಳು ಕೃಷ್ಣ. ಅರ್ಜುನನ ಮನಸ್ಸು ಈಗ ಆ ಜ್ಞಾನಿಯ ಲಕ್ಷಣಗಳ ಬಗ್ಗೆ ಹೋಗ್ತಾ ಇದೆ. ಸೊ ನೌ ಅರ್ಜುನ ಹ್ಯಾಸ್ ಆಲ್ರೆಡಿ, ನೌ ಹಿ ಈಸ್ ಅ ಡಿಫರೆಂಟ್ ಮೌಲ್ಡ್. ನೌ ಹಿ ವಾಂಟ್ಸ್ ಟು ನೋ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ಫೀಚರ್ಸ್ ಆಫ್ ಎ ಜ್ಞಾನಿ. ವಾಟ್ ಆರ್ ದೋಸ್ ಫೀಚರ್ಸ್ ಬೈ ವಿಚ್ ವಿ ಕ್ಯಾನ್ ಐಡೆಂಟಿಫೈ ದಟ್ ಹಿ ಈಸ್ ಅ ಜ್ಞಾನಿ. ಈ ಪ್ರಶ್ನೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ದಿಸ್ ಇಸ್ ದ ಕ್ವಶನ್ Arjuna is putting to Lord himself. Now this question is so important because next, the 55th shloka onwards in this second chapter, up to the end, when Lord declares that Esham Brahmi Sthitihi. Now this is the actual position of a Jivan Mukta Jnani. So till that 72nd shloka, from 54th shloka to 71 shlokas, till the completion of the second chapter, now Lord himself is giving out what are the characters by which a person can be called, elevated to the position as a jnani himself. Who is a Mahatma? Who is a Siddha Purusha? Who is a Santa Purusha? Who is a Paramahamsa? All these things are there in the direction, in the description now Lord is giving.
ಇಲ್ಲಿ ಮುಂದೆ ಬರೋ ಶ್ಲೋಕಗಳಲ್ಲಿ ಜ್ಞಾನಿಯ ಲಕ್ಷಣಗಳ ವರ್ಣನೆ ಇದೆ. ಜ್ಞಾನಿಯ ವ್ಯವಹಾರ ಹೇಗಿರುತ್ತೆ ಅಂದರೆ ಆತನ ಲಕ್ಷಣಗಳೇನು ಅಂತ. ಇದಕ್ಕೆ ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ಮುಂದಿನ ಈ ಶ್ಲೋಕಗಳು ಶುರುವಾಗುವ ಮೊದಲು ಆಚಾರ್ಯರು ಒಂದು ಮಾತು ಹೇಳ್ತಾರೆ. ಇದು ವಾಟ್ ಈಸ್ ದಟ್ ಆಚಾರ್ಯ ಸೇಸ್? ದಿ ಲಕ್ಷಣಾಸ್, ದಿ ಗುಣಲಕ್ಷಣಾಸ್, ದ ಕ್ಯಾರೆಕ್ಟರ್ಸ್, ವಾಟ್ ಲಾರ್ಡ್ ಈಸ್ ಎಕ್ಸ್ಪ್ಲೈನಿಂಗ್, ದೇ ಆರ್ ಆಲ್ರೆಡಿ ದೇರ್ ಇನ್ ಎ ಜ್ಞಾನಿ. And those characters are to be incorporated by ajnanis like us. ಯಾರು ಜ್ಞಾನಿಗೆ ಸಹಜವಾದ ಗುಣಧರ್ಮಗಳಾಗಿದೆಯೋ, ಅವು ಲಕ್ಷಣಗಳಾಗಿದೆಯೋ, ಅದು ನಮಗೆ ಸಾಧನೆಯಾಗಿ ಆಗಬೇಕು. ನಾವು ಅದನ್ನು ಸಾಧಿಸಬೇಕು. ಯಾರು ಅಜ್ಞಾನಿಗಳು ಅನ್ನೋದು ಮುಖ್ಯವಾದ ಸಂದೇಶ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವರ ವ್ಯಾಖ್ಯಾನ, how the Acharya now gives a small Vyakhyana before we go to all the next shlokas is, Sarvatreva hi Adhyatma Shastre Krutartha Lakshanani Yani Tanyeva Sadhanani Upadashyante Yani Yatna Sadhyani Sadhanani Lakshanani Cha Bhavanti Tani Shri Bhagavan Uvacha. The Acharya's introduction to the next shlokas, next series of shlokas. Acharya Shankara Bhagavad-pada says, Sarvatraiva hi Adhyatma Shastre Krutartha Lakshanani Yani Tanyeva Sadhanani Upadishyante Yani Yatna Sadhyani Sadhanani Lakshanani Cha Bhavanti Tani Shri Bhagavan Uvacha. ಯಾವುದು ಜ್ಞಾನಿಗೆ ಸ್ವಯಂ ಲಕ್ಷಣವಾಗಿದೆಯೋ, ಯಾವುದು ಜ್ಞಾನಿಗೆ ಸಹಜವಾದ ಗುಣವಾಗಿದೆಯೋ, ಯಾವುದು ಜ್ಞಾನಿಯ ವ್ಯವಹಾರದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಬರುತ್ತೋ, ಅದು ನಮ್ಮಂಥವರಿಗೆ ಅಜ್ಞಾನಿಗಳಿಗೆ ದಾರಿದೀಪವಾಗಿದೆ. ನಮ್ಮಂತಹ ಅಜ್ಞಾನಿಗಳಿಗೆ ಅದು ಸಾಧನೆಯ ಲಕ್ಷಣಗಳಾಗಿದೆ. ಯಾರು ಕೃತಕೃತ್ಯರಾಗಿದ್ದಾರೋ, ಕೃತಾರ್ಥರಾಗಿದ್ದಾರೋ, ಜೀವನದಲ್ಲಿ ಇನ್ನೇನೂ ಅವರು ಸಾಧನೆ ಮಾಡಬೇಕಾಗಿಲ್ವೋ, ಯಾವ ಕರ್ಮದ ಸಂಘವೂ ಅವರಿಗಿಲ್ಲವೋ, ಅಂಥವರ ಲಕ್ಷಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಅದು ನಮಗೆ ಮಾರ್ಗದರ್ಶನ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ದಟ್ ಇಸ್ ವಾಟ್ ಆಚಾರ್ಯ ಇಸ್ ಹಿಂಟಿಂಗ್ ಹಿಯರ್. Now the Lord, Bhagavan Uvacha, now the Lord is giving the characters of Ajnani. Shri Bhagavan Uvacha, Prajahati Yada Kaman Sarvan Partha Manohagatan Atmanyevatmana Tushtaha Sthita Prajnastadochyate. Prajahati Yada Kaman Sarvan Partha Manogatan. First line is very clear. Lord is telling Partha, hey Arjuna, Yada Manogatan Sarvan Kaman Prajahati. Prajahati means giving up. Prajahati, getting rid of, totally, ನಿರ್ವಿಶೇಷವಾಗಿ. ಯದ ಯಾವಾಗ, when ಸರ್ವಾನ್ ಕಾಮಾನ್ ಮನೋಗತಾನ್, all the sum total of the desires, expectations, vasanas, the feelings to achieve something, to get something, to obtain something. See, vasanas are there because of the previous birth deeds. Hundreds and thousands of birth deeds are there in the form of vasanas, are latent in our body, our mind, our chitta, our buddhi in this birth. So, those vasanas, impressions, actually are the root cause for all types of desires to sprout in our mind like waves of ocean continuously flowing one after another. ಅಲೆಗಳು ಒಂದರ ಹಿಂದೆ ಯಾವ ರೀತಿ ಸಮುದ್ರದಲ್ಲಿ ಸದಾಕಾಲ ಬರ್ತಾ ಇರುತ್ತೋ, ಬೀಚ್ನಲ್ಲಿ ನಿಂತ್ಕೊಂಡ್ರೆ ನಮಗೆ ಅಲೆಗಳು ಬರೋದು ಕಾಣುತ್ತೆ. ಒಂದರಿಂದ ಮತ್ತೊಂದು ಅಲೆ ಬರ್ತಾನೆ ಇದೆ. ಆ ಪ್ರಕಾರ ಮನಸ್ಸಿನಲ್ಲಿ ಭಾವನೆಗಳು, ಆಲೋಚನೆಗಳು, ಯೋಚನೆಗಳು, ಆಸೆಗಳು, ಕಾಮನೆಗಳು, ಇವೆಲ್ಲವೂ ಸರ್ವಾನ್ ಕಾಮಾನ್ ಅನ್ನೋ ಅರ್ಥ. ಮನೋಗತಾನ್, ಈ ಎಲ್ಲಾ ರೀತಿಯ ಆಸೆಗಳು, ಎಲ್ಲಾ ರೀತಿಯ ಕಾಮಗಳು ಅಂತ ಅರ್ಥ. ಯಾವಾಗ ಒಬ್ಬ ಮನುಷ್ಯ ಬಿಟ್ಟುಬಿಡ್ತಾನೋ, ಯಾವಾಗ ಒಬ್ಬ ಮನುಷ್ಯ ಇಂತಹ ಕಾಮನೆಗಳನ್ನ ತ್ಯಾಗ ಮಾಡಿಬಿಡ್ತಾನೋ ಅನ್ನೋ ಅರ್ಥ. ಅಂದ್ರೆ ಅರ್ಥ ಏನು? ವಾಸನಾ ಕ್ಷಯ. ಇದು ವೇದಾಂತದಲ್ಲಿ ಬರತಕ್ಕಂತಹ ಒಂದು ಶಬ್ದ.
a phrase. Vasanakshaya, 2 words are there, but so difficult to understand. ಸಂಪೂರ್ಣ ವಾಸನಾಕ್ಷಯವಾದ ಮೇಲೆ, ವಾಸನೆಗಳು ನಾಶವಾದ ಮೇಲೆ ಅಂತ ಅರ್ಥ. ಆಗ ದೆನ್ ವಾಟ್ ಹ್ಯಾಪನ್ಸ್? ದ ನೆಕ್ಸ್ಟ್ ಲೈನ್, ಆತ್ಮನ್ಯೇವ ಆತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ಯ ಉಚ್ಯತೆ. ಆತ್ಮನ್ಯೇವ ಆತ್ಮನಾ ತುಷ್ಟಃ. ಅಂತಹ ಸಮಯದಲ್ಲಿ ವಾಸನೆಗಳು ಸಂಪೂರ್ಣವಾಗಿ ಹೋದಾಗ, ಅಂದ್ರೆ ಆಸೆಗಳು ಹೋದಾಗ, ಆಸೆಗಳನ್ನು ತ್ಯಾಗ ಮಾಡಿದಾಗ ಏನಾಗುತ್ತೆ? ಆತ್ಮನಿಂದ ಆತ್ಮನಲ್ಲಿಯೇ ಆತನು ಸಂತುಷ್ಟನಾಗಿರ್ತಾನೆ. ಅಂತಹ ವ್ಯಕ್ತಿ ಆತ್ಮನಲ್ಲಿಯೇ, ಆತ್ಮನಿಂದಲೇ, ಅಂದ್ರೆ ಆತ್ಮನ ಕೃಪೆಯಿಂದಲೇ ಸದಾ ಪ್ರಸನ್ನ ಚಿತ್ತನಾಗಿರ್ತಾನೆ. ಸರ್ವವು ಸರ್ವಾತ್ಮ ಭಾವದಲ್ಲಿ ಶಾಂತನಾಗಿರುತ್ತಾನೆ. ಅಂದ್ರೆ ಅವನ ಮನಸ್ಸು ಶಾಂತವಾಗಿರುತ್ತೆ, ಮನಸ್ಸು ಸದಾಕಾಲ ಪ್ರಸನ್ನವಾಗಿರುತ್ತೆ. ಅಲ್ಲಿ ಶೋಕ ಇಲ್ಲ, ಮೋಹ ಇಲ್ಲ. ಯಾಕೆಂದ್ರೆ ಎಲ್ಲವನ್ನೂ ತ್ಯಾಗ ಮಾಡಿರ್ತಾರೆ. ಎಲ್ಲವನ್ನೂ ಬಿಟ್ಟಾಗ ಎಲ್ಲಿ ಶೋಕಕ್ಕೆ ಕಾರಣ ಇಲ್ಲ, ಮೋಹಕ್ಕೆ ಕಾರಣ ಇಲ್ಲ. ಅಂದ್ರೆ ಸರ್ವಾನ್ ಕಾಮಾನ್ ಪ್ರಜಹಾತಿ ಅಂದ್ರೆ ಮೋಹಬಂಧನವನ್ನು ಕತ್ತರಿಸೋದು ಅಂತ ಅರ್ಥ. ದಟ್ ಮೀನ್ಸ್ ಕಟಿಂಗ್ ಆಲ್ ದಿ ಅಟ್ಯಾಚ್ಮೆಂಟ್ಸ್ ಅಂತ. ಇಟ್ ಮೀನ್ಸ್ ಗಿವಿಂಗ್ ಅಪ್ ಆಲ್ ಡಿಸೈರ್ಸ್ ಅಂದ್ರೆ ಕಟಿಂಗ್ ಆಲ್ ದಿ ಅಟ್ಯಾಚ್ಮೆಂಟ್ಸ್. ಮೀ ಅಂಡ್ ಮೈನ್, ಮೀ ಅಂಡ್ ಮೈನ್, ಮಮ, ಮೈನ್. ಮೀ ಮೀನ್ಸ್ ಅಹಂ, ನಾನು ಮತ್ತು ನನ್ನದು. ಇದು ಬಹಳ ದೊಡ್ಡ ವಿಷಯ. ಗುರುಗಳು ಇದನ್ನು ಎಷ್ಟು ಸಲ ನಮಗೆ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ತುಂಬ ಹಿಂದೆ in the introduction to Bhagavad Gita Vyakhyana, one point was there. Now it is, I'm recollecting it by Guru's grace. Lord Krishna Paramatma, after the war, Mahabharata, 2 years after the war, again, before going to Dwarka, when the same Arjuna tells Lord that I have forgotten the Upadesha you gave me during the war, before the commencement, you gave me so much wonderful Upadesha, I forgot. So why don't you explain to me once again the same Upadesha? Then the Lord chides him. ನಿನ್ನಂಥ ಮೂರ್ಖನನ್ನು ನಾನು ನೋಡಲೇ ಇಲ್ಲಲ್ಲಪ್ಪ ಅರ್ಜುನ, ನಿನ್ನಂಥ ಮಂದಮತಿ ನೋಡಲೇ ಇಲ್ವಲ್ಲಪ್ಪ. ಆಗ ಕೊಟ್ಟ ಉಪದೇಶವನ್ನು ನೀನೀಗ ಮರ್ತಿದೀಯ ಅಂದರೆ ಅದು ಮತ್ತೆ ಮತ್ತೆ ಹೇಳುವಂಥದ್ದಲ್ಲ. ಆಗ ತನ್ಮಯ ಭಾವದಿಂದ ಯೋಗಯುಕ್ತನಾಗಿ ಬ್ರಹ್ಮಜ್ಞಾನದ ರಹಸ್ಯವನ್ನು ನಿನಗೆ ಹೇಳಿದ್ದೆ ಅಂತ ಹೇಳ್ತಾನೆ ಕೃಷ್ಣ. ಯೋಗಯುಕ್ತನಾಗಿ ತನ್ಮಯ ಭಾವದಿಂದ ಬ್ರಹ್ಮಭಾವದಿಂದ ಬ್ರಹ್ಮ ಸ್ವರೂಪದ ಬಗ್ಗೆ ನಿನಗೆ ಹೇಳಿದ್ದೆ, ಅದು ನೀನು ಮರ್ತು ಬಿಟ್ಟಿದ್ದೀಯಲ್ಲಪ್ಪ. ಮತ್ತೆ ಮತ್ತೆ ಅದನ್ನು ಹೇಳು ಅಂದ್ರೆ ಹೇಗೆ ಸಾಧ್ಯ? ಹೌ ಕ್ಯಾನ್ ಐ ಟೆಲ್ ಯು ದ ಸೇಮ್ ಥಿಂಗ್ ಅಗೈನ್ ಅಂಡ್ ಅಗೈನ್? ಯು ಆರ್ ರಿಯಲಿ ಎ ಫೂಲ್. ಬಟ್ ಎನಿವೇ, since you are my closest, dearest among the Pandavas, I will tell you once again. So that is how Uttara Gita commences in Ashwamedha Parva Yaga. Ashwamedha Parva in the Mahabharata, once again Lord gives the Upadesha. That is called Uttara Gita or Anugita. Bhagavad Gita, whatever Upadesha is there by Lord, same Upadesha in different form, different shlokas, different wordings, it is there in Uttara Gita. This I had referred this. Finally, in the end, Upasamhara, by when Lord concludes the Upadesha there, one important advice he gives to Arjuna. Bahala important, the most important advice. The most important shloka is there. We have to always remember that. When you start reading Bhagavad Gita, we have to remember that there is a concluding Upadesha, Charama Satya, the final benediction Lord has given there, which applies to both this Bhagavad Gita Upadesha and also Uttara Gita Upadesha. You know what Lord says to Arjuna? Dvaksharam tu bhaven mrityu, traksharam brahma shashvatam, ಮಮೇತಿ ಸದಾ ಮೃತ್ಯು ನ ಮಮೇತಿ ಶಾಶ್ವತಂ. Lord says the 2-lettered word will always put you back in samsara. The 2-lettered word will bring you back to samsara. The 2-lettered word will put you in the cycle of birth and death. What is the 2-lettered word?
mama. Three-lettered word will put you into Kaivalya. If you understand the three-lettered word and follow that, you will escape this bondage of samsara. You will escape the cycle of birth and death. You will never come back. What is that three-lettered word? Na mama. Mameti bhavet mrutyuhu na mameti na mama. Shashvatam. Shashvata pada. You will enter Kaivalya. You will enter Paramapada. You will enter Parandhama itself. You will never come back. Na punaravartate. You will not come back to life. So there he ultimately what Lord says, this word mama, that is attachment, due to moha, due to raga, due to that feeling of, oh, these are mine, these things are mine, these people are mine. So that mama, that attachment is the root cause. If you can give up that mama, you will enter Kaivalya. That is what Lord says there in Uttara Gita, Anu Gita. Final verse. Now you understand that here. Same thing he is telling here. Yada manogatan sarvakaman prajahati. If you can give up all your desires andre, including me and mine, ನಾನು ನನ್ನದು ಅಂತಕ್ಕಂತಹ ಮೋಹದಿಂದ ಏನೇನು ಆಸೆಗಳು ಬರುತ್ತೋ, ನನಗಿದು ಬೇಕು, ನನಗದು ಬೇಕು, ಇದು ಎಲ್ಲಾ ಥರದ ಆಸೆಗಳು, ಎಲ್ಲವೂ ಪರಮಾತ್ಮ ನಿನ್ನದೇ ಸ್ವತ್ತು, ಎಲ್ಲವೂ ನೀನೇ, ನಾನೇನೂ ಅಲ್ಲ. ನೀನು ಏನು ಆಡಿಸ್ತಾ ಇದ್ದೀಯೋ ಆ ರೀತಿ ಜೀವನ ನಡೀತಾ ಇದೆ. ನೀನು ಸೂತ್ರಧಾರ, ನಾನು ಗೊಂಬೆ. ಈ ಜೀವನದಲ್ಲಿ ಆಗ್ತಾ ಇರೋ ಘಟನೆಗಳು ನಿನ್ನ ಕೃಪೆಯಿಂದ ಆಗ್ತಾ ಇದೆ. ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತಾ ಇದೆ. ಸುಖ ಬರಲಿ ದುಃಖ ಬರಲಿ ನನಗೆ ಸಂಬಂಧ ಇಲ್ಲ. ಮಾಡಿಸ್ತಾ ಇರೋ ನೀನು. ಬರ್ತಕ್ಕಂತಹ ದುಃಖವಾಗ್ಲಿ ಸುಖವಾಗ್ಲಿ ಅದಕ್ಕೆ ನನ್ನ ಪೂರ್ವಜನ್ಮದ ಪ್ರಾರಬ್ಧವೇ ಕಾರಣ ಹೊರತು ಬೇರೆ ಯಾರೂ ಹೊಣೆಯಲ್ಲ. ಆದ್ದರಿಂದ ಅಚಲವಾದ ಭಕ್ತಿ, ನಂಬಿಕೆ, ನಿಷ್ಠೆ, ಶರಣಾಗತಿಯಲ್ಲಿ ಇಟ್ಟಿದ್ದೇನೆ ಪರಮಾತ್ಮ, ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸೋ ಅನ್ನೋ ಭಾವ ಇದೆಯಲ್ಲ, ಆಗ ಆಸೆಗಳು ತಾನಾಗಿ ಹೋಗ್ತಾ ಹೋಗುತ್ತೆ. ನಂಬಿಕೆ ಪರಮಾತ್ಮನಲ್ಲಿ ಕೂತಷ್ಟು ಆಸೆಗಳು ಕಮ್ಮಿ ಆಗುತ್ತೆ ಅಂತ ಅರ್ಥ. ಆಗ ಮನಸ್ಸು ಆತ್ಮನಲ್ಲೇ ಮುಳುಗೋದು ಅಂದ್ರೆ ಸಮಾಧಿ ಸ್ಥಿತಿಗೆ ಬರುವಂಥದ್ದು. ಸಾಧನಾ ಮಾರ್ಗದಲ್ಲಿ ಬಲವಾಗಿ ಆ ಗುರು ಕೃಪೆಯಿಂದ ನಾವೇನು ಮುಂದೆ ನಡೀತಾ ಇದ್ದೇವಲ್ಲ, ಆ ಗುರು ಕೃಪೆಯೇ ನಮ್ಮನ್ನ ಕೊನೆಗೆ ಯಾವ ಘಟ್ಟಕ್ಕೆ ತಗೊಂಡು ಹೋಗುತ್ತೆ ಅಂದ್ರೆ, ಓನ್ಲಿ ಬೈ ಗುರುಸ್ ಗ್ರೇಸ್. ಆಲ್ವೇಸ್ ವೆನ್ ಐ ಯೂಸ್ ದ ವರ್ಡ್ ಗುರು, ಆಲ್ವೇಸ್ ರಿಮೆಂಬರ್ ದ ಗುರು ಈಸ್ ಇನ್ಸೈಡ್. ದ ಗುರು ಹಿಮ್ಸೆಲ್ಫ್ ಈಸ್ ಆತ್ಮ. Guru himself is Atma. Guru himself is the Guru, God. So there is no difference between Atma, God and Guru. All the three are one. So the same Guru is inside, the same Guru is outside in the form of physical Guru. So ಮನಸ್ಸು ಅವಾಗ ಆತ್ಮನಿಂದ, ಆತ್ಮನ ಕೃಪೆಯಿಂದ ಅಂದ್ರೆ ಬೈ ಗುರುಸ್ ಗ್ರೇಸ್. ಆತ್ಮನ್ಯೇವಾತ್ಮನ ತುಷ್ಟಃ. ಆತ್ಮನ ಕೃಪೆಯಿಂದ ಆತ್ಮನಲ್ಲಿಯೇ ಮನಸ್ಸು ಮುಳುಗತ್ತೆ ಅಂದ್ರೆ ಅರ್ಥ ಏನು? Because of the grace of the Atma means because of the grace of the God or because of the grace of the Guru, mind dwells itself. The mind enters itself into your own real nature. At that moment, such a person is called Sthita Prajna. Sthita Prajna Uchyate. So that is the point. Same point what Lord is telling here. Prajahati yadha kaman sarvan partha manogatan atmanyevatmana tushtah sthita prajna uchyate. Same point, it is already there in Kathopanishad. Same point is already there in Kathopanishad. What is the Shruti in Kathopanishad says? The Shruti Vachana in Kathopanishad. Kathopanishadalli ಯಾವ ಶ್ರುತಿ ವಚನ ಇದೆ? ಪರಮಾತ್ಮ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅದು ಉಪನಿಷತ್ತಲ್ಲಿ ಬಂದೇ ಇದೆ, ಮೊದಲೇ ಬಂದುಬಿಟ್ಟಿದೆ. ಇಟ್ ಈಸ್ ಆಲ್ರೆಡಿ ದೇರ್. ವಾಟ್ ಈಸ್ ದಟ್ ಶ್ರುತಿ? ವಾಟ್ ಈಸ್ ದಟ್ ಶ್ರುತಿ ವಚನ? ಯದಾ ಸರ್ವೇ ಪ್ರಮುಚ್ಯಂತೆ ಕಾಮ ಯಸ್ಯ ಹೃದಯ ಶ್ರಿತಾಃ ಅಥ ಮರ್ತ್ಯೋ ಅಮೃತೋ ಭವತ್ಯಕ್ತ ಬ್ರಹ್ಮ ಸಮಶ್ನುತೆ. ದಿಸ್ ಈಸ್ ಶ್ರುತಿ ಇನ್ ಕಠೋಪನಿಷತ್. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾನ್ ಯಸ್ಯ ಹೃದಯ ಶ್ರಿತಾಃ ಅಥ ಮರ್ತ್ಯೋ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ. ಮರ್ತಃ ಅಮೃತಃ ಭವತಿ.
The mortal, the person in the physical body called as a mortal because the body will die. So such a person becomes Amruta, means he becomes immortal. A person becomes immortal ಅಂದ್ರೆ you will never come back to samsara. ಈ ಜನ್ಮದಲ್ಲಿಯೇ ಬ್ರಹ್ಮ ಸಮಷ್ಣುತೆ ಈ ಜನ್ಮದಲ್ಲಿಯೇ ಬ್ರಹ್ಮಭಾವವನ್ನು ಹೊಂತಾನೆ. he becomes Brahma itself. Once he knows his real nature, he becomes Brahma itself. He ಅಂದ್ರೆ ಇಲ್ಲಿ ಆತ್ಮ, not the physical body. ಯಾವಾಗ? when ಯದಾ ಸರ್ವೇ ಪ್ರಮುಚ್ಯಂತೆ ಕಾಮ ಯಸ್ಯ ಹೃದಯ ಶ್ರುತ ಅಸ್ಯ ಹೃದಯ ಶ್ರುತಃ, ಯಾವ ವ್ಯಕ್ತಿಯ ಹೃದಯದಲ್ಲಿ, ಯಾವ ವ್ಯಕ್ತಿಯ ಬುದ್ಧಿಯಲ್ಲಿ, ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಇರತಕ್ಕಂತಹ ದಿ ಸರ್ವಕಾಮಾನ್, ಆಲ್ ದ ಡಿಸೈರ್ಸ್ sprouted in the mind or in the heart, when all such desires sada yada pramuchyante, when they go away. See, same meaning. ಕಠೋಪನಿಷತ್ತಲ್ಲಿ ಏನು ಈ ಮಂತ್ರ ಇದೆಯೋ ಆ ಮಂತ್ರವನ್ನೇ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮನಸ್ಸಲ್ಲಿ ಆಸೆಗಳು ಕಡಿಮೆ ಆಗ್ತಾ ಆಗ್ತಾ ಮನಸ್ಸು ಭಗವಂತನಲ್ಲಿ ತಿರುಗುತ್ತೆ ಅಂತ ಅರ್ಥ. ನಮಗೆ ಆಸೆ ಇದ್ದಷ್ಟು, ಮೋಹ ಇದ್ದಷ್ಟು ಅಟ್ಯಾಚ್ಮೆಂಟ್, ನಾನು ನನ್ನದು ಅಂತ ಅಟ್ಯಾಚ್ಮೆಂಟ್ ಇರೋ ತನಕ ಮನಸ್ಸು ಭಗವಂತನ ಕಡೆ ತಿರುಗೋದಿಲ್ಲ, ಆತ್ಮನ ಕೃಪೆ ನಮಗೆ ಆಗೋದಿಲ್ಲ ಅಂತ ಅರ್ಥ. ಅಂದ್ರೆ ಗುರುಕೃಪೆ ಸಿಗೋದು ಕಷ್ಟ ಆಗತ್ತೆ. ಯಾವಾಗ ಸಿಗುತ್ತೆ ಗುರುಕೃಪೆ ಅಂದ್ರೆ ಗುರು ಒಳಗೆ ಇದ್ದಾನಲ್ಲ, ಯಾವಾಗ ಸಿಗುತ್ತೆ? ವೆನ್ ಐ ವ್ಯಾಂಟನ್ಲಿ ಬೈ ಮೈ ಓನ್ ವಾಲ್ಯೂಷನ್, ಬೈ ಮೈ ಓನ್ ಎಫರ್ಟ್ಸ್, ಪ್ರಯತ್ನಪೂರ್ವಕವಾಗಿ ಆಸೆಗಳನ್ನು ಹತ್ತಿಕ್ತಾ ಹೋಗೋದು, ಗಿವಿಂಗ್ ಅಪ್. That is why repeatedly our Gurudev has mentioned one point. Number of times it has been said. In people like us who don't know anything in Vedanta, people like us who don't know Sanskrit, people like us who have not read Veda, people like us who have not read any Shastras. So for us, all these words are very, very big words. So Gurudev has made it very simple. Sadhana means what? The book is there. He has written detailed description, sadhana and meditation. Even that is difficult for us to digest. So then he made one simple statement. Sadhana means giving up one by one. Very simple statement. Sadhana means giving up one by one. One by one, dash, dash, dash. You fill up. What is that I have to give up? What is that I should be get rid of? ಸಾಧನೆ ಅಂದರೆ ಬಿಡ್ತಾ ಹೋಗೋದು ಅಂತ. ನಾವು ಬಿಟ್ಟಷ್ಟು ಬಿಡ್ತಾ ಹೋಗೋದು ಅಂದ್ರೆ ಅರ್ಥ ತ್ಯಾಗ, ರಿನನ್ಸಿಯೇಷನ್. ದ ಡಿಸೈರ್ಸ್ ವಿಲ್ ಕಮ್ ಡೌನ್ ಗ್ರ್ಯಾಜುವಲಿ. ವೆನ್ ದೇ ಕಮ್ ಡೌನ್ ಗ್ರ್ಯಾಜುವಲಿ, ವೆನ್ ದೇ ಬಿಕಮ್ ಝೀರೋ ಲೆವೆಲ್, ಐ ಹ್ಯಾವ್ ನೋ ಅದರ್ ಡಿಸೈರ್ ಇನ್ ಲೆಫ್ಟ್. ಐ ಹ್ಯಾವ್ ನೋ ಅದರ್ ಡಿಸೈರ್ ಇನ್ ದಿಸ್ ಲೈಫ್. ಲೆಟ್ ದ ಪ್ರಾರಬ್ಧ it takes care of the body itself. I am not bothered. I am not doing anything. The body is doing with the help of indriyas. ಈ ಭಾವ ಸರಿಯಾಗಿ ಅರ್ಥ ಆದರೆ ನಾನೇನು ಮಾಡ್ತಾ ಇಲ್ಲ, ನಾನು ನಿರ್ವಿಕಾರಿ ಆತ್ಮಸ್ವರೂಪ. ಆಗ್ತಾ ಇರೋದು ಪ್ರಾರಬ್ಧದಿಂದ ಏನು ಆಗ್ತಾ ಇದೆಯೋ ಅದು ಆಗ್ತಾ ಇದೆ ಅಷ್ಟೇ. ಸುಖ ದುಃಖ ಅದೇನು ಬರ್ತಾ ಇದೆಯೋ ಬರ್ತಾ ಇದೆ, ನನಗೂ ಅದಕ್ಕೂ ಸಂಬಂಧವೇ ಇಲ್ಲ. ಐ ಆಮ್ ನೋ ವೇ ಕನ್ಸರ್ನ್, ನೋ ವೇ ಐ ಆಮ್ ಆಕ್ಚುಲಿ ಇನ್ಫ್ಲೂಯೆನ್ಸ್ಡ್. I should not be influenced. I should not be influenced by sukha and dukkha. Today I am very happy because of some good things have happened according to my calculation. Tomorrow I am very sad because things have not happened according to my calculation. These things should not be there. ಏನು ಆಗ್ತಾ ಇದೆಯೋ ಪ್ರಾರಬ್ಧದಲ್ಲಿ ಆಗ್ತಾ ಇದೆ. ಏನು ಆಗಬೇಕೋ ಅದು ಆಗೇ ಆಗುತ್ತೆ. ಇದು ಗೊತ್ತಿರಬೇಕು. ಅಂದರೆ ಅರ್ಥ ಏನು? Tomorrow you don't know. So why do you bother too much about tomorrow? Things will happen by themselves. Let your mind be towards God. With that idea, thinking that you are Atma Swarupa, you are not doing anything but your body is responding. Your body is responding to a given situation. You are only reacting to a given situation, but no way you should be influenced. ಮನಸ್ಸಿನಲ್ಲೇ ಭಾವ ಇರಬೇಕು. ಯಾವುದೇ ಒಂದು ಸಂಕಟ ಆಗಲಿ ಸಂತೋಷ ಆಗಲಿ, ಯಾರಾದರೂ ನಮಗೆ ಹೊಗಳಿದರೆ, ನನಗೆ ಒಳ್ಳೆಯದಾದರೆ ತುಂಬ ಚೆನ್ನಾಗಿ ಸಂತೋಷದಿಂದ ಮೇಲೆ ಹತ್ತಿ ಹಾರೋಗೋದು, ಕುಣಿಯೋದಲ್ಲ.
ತುಂಬ ದುಃಖ ಆದರೆ ತಳ್ದ ಕೂತ್ಕೊಂಡು ಏನಪ್ಪ ಯಾರೂ ನನಗೆ ಮಾತಾಡಿಸ್ತಾ ಇಲ್ವಲ್ಲ, ಯಾರೂ ಸಹಾಯ ಮಾಡ್ತಾ ಇಲ್ಲ ಅಂತ ಅಳೋದೂ ಅಲ್ಲ. ಅದು ಪಾಯಿಂಟ್. ಅದು ಯಾವಾಗ ಸಾಧ್ಯ? ಎಲ್ಲ ಆಸೆಗಳು ಮನಸ್ಸಿನಿಂದ ಹೊರಗಡೆ ಹೋಗ್ತಾ 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 when the mind becomes zero as far as the impressions are concerned or vasanas are concerned, as far as desires are concerned, then you become a sthita prajna. That is what Lord is telling, hinting it. And Acharya says one beautiful comment for this shloka: Prajahati yada kaman sarvan partha manogatan atmanyevatmana tushta sthita prajnasya uchyate. Sthita pratishtita atmanatma vivekaja prajnayasya sa sthita prajnah vidvan tada uchyate. Tyakta putra vitta lokaishanah sannyasi atmaramah atmakridah sthita prajnah ityartah. Sthita prajna means who? Who is sthita prajna? Who is qualified to be called sthita prajna? Sthita prajna andre ಜ್ಞಾನಿ. ಹಾಗಂದ್ರೆ ಏನರ್ಥ? ಯಾರ ಪ್ರಜ್ಞೆ ಸ್ಥಿತವಾಗಿದೆಯೋ ಅವನು ಸ್ಥಿತ ಪ್ರಜ್ಞ. ಹಂಗಂದ್ರೆ ಏನು? ಆಲ್ ರೈಟ್, ಸ್ಥಿತ ಪ್ರಜ್ಞಾ ವರ್ಡ್ is being used here by Lord, but actually it means what? You say it is sthita prajna means jnani, okay, but still explain what is sthita prajna. For this question Acharya Shankara has given one commentary for this particular definition of sthita prajna. What is the definition? Sthita pratishtita atmanatma vivekaja prajna yasya sthita prajnah vidvan tada uchyate. Tyakta putra vitta lokaishanah. Putra vitta lokaishana tyakta. Tyakta means giving up. Tyakta putra vitta lokaishanah sannyasi atmaramah atmakridah sa sthita prajnah ityartha. Who is sthita prajna? One who is called atmarama. One who is called atmakrida. He is called sthita prajna. Why? Because putra vitta lokaishana tyakta, the one who has completely given up all the three yeshanas, three types of vasanas. Yeshana andre vasana. Three types of vasanas andre three types of basic desires. Basic desires. Three types. Yeshana. Yeshana means desire. Yeshana means vasana. What are the three types basic desires we have in our life? Putraishane or putraishana, vittaishana, lokaishana. Three. Yeshana traya it is called. ಯೇಷಣೆಗಳು ಯಾವ ಥರ ಇದೆ? ಮೂರು ಮುಖ್ಯವಾದ ವಾಸನೆಗಳು ನಮ್ಮಲ್ಲಿದೆ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಯಾವುದು ಮೂರು ಮುಖ್ಯವಾದ ವಾಸನೆಗಳು? ಲೋಕೈಷಣೆ ಅನ್ನೋದು ಒಂದು ವಾಸನೆ, ಪುತ್ರೈಷಣೆ ಅನ್ನೋದು ಒಂದು ವಾಸನೆ, ವಿತ್ತೈಷಣೆ ಅನ್ನೋದು ಒಂದು ವಾಸನೆ. ಪುತ್ರ, ವಿತ್ತ, ಲೋಕ. ಪುತ್ರೈಷಣೆ ಎಂದ್ರೆ ಅರ್ಥ ಏನು? ನಮಗೆ ಸಂತಾನ ಬೇಕು. ಪ್ರಜಾ ಮೀನ್ಸ್ ಸಂತಾನ. ನಮಗೆ ಸಂತತಿ ಬೇಕು. See, I am always interested to have my own progeny or offspring, my own children, sons and daughters. Why? I think if I don't have children, I will not go to heaven. One point. Second point, if I don't have children, who will look after me in my old age? Second point. Third point, if I don't have children, who is going to enjoy my property which I am making every minute, every day? So, I want children. Fourth point, if my children are there, my race will continue, my clan will continue. ಮಕ್ಕಳು ನಮಗೆ ಯಾಕೆ ಬೇಕು? ವಂಶೋದ್ಧಾರ, ವಂಶಾಭಿವೃದ್ಧಿ. ನನ್ನ ವಂಶ ಆಚಂದ್ರಾರ್ಕವಾಗಿ ಮುಂದೆ ಹೋಗ್ತಾ ಇರಬೇಕು, ಅದಕ್ಕೋಸ್ಕರ ಮಕ್ಕಳು ಬೇಕು. ನನ್ನ ಉದ್ಧಾರಕ್ಕೆ, ನನ್ನ ಆಸ್ತಿ ಪಾಸ್ತಿ ರಕ್ಷಣೆಗೆ ಮಕ್ಕಳು ಬೇಕು. ನನಗೆ ಒಳ್ಳೆಯದಾಗಬೇಕು, ನನಗೆ ಸ್ವರ್ಗಲೋಕ ಪ್ರಾಪ್ತಿಯಾಗಬೇಕು, ಅದಕ್ಕೆ ಮಕ್ಕಳು ಬೇಕು. ವೃದ್ಧಾಪ್ಯದಲ್ಲಿ ನಾನು ನೋಡ್ಕೊಳ್ಳೋಕ್ಕೋಸ್ಕರ ನನಗೆ ಮಕ್ಕಳು ಬೇಕು. ಇವೆಲ್ಲ ಭಾವನೆಗಳಿವೆ. ಸೊ ಪುತ್ರೈಷಣ ಇಸ್ ದ ಮೋಸ್ಟ್ ಬೇಸಿಕ್ ಡಿಸೈರ್. ಲವ್ ಟುವರ್ಡ್ಸ್ ಪ್ರಾಜನಿ, desire to have progeny.
Karmakanda of the Vedas always speak about this. A man without praja, a man without offspring, a man without progeny is as good as he is dead. Na putrasya gatir nasti. Please remember, Veda says, this is what earlier Lord hinted. Don't be fooled by such words in Karmakanda. Na putrasya gatir nasti. That means if you don't have praja, if you don't have progeny, there is no sadgati, you are as good as dead. Gone case. See, this is the argument in the Karmakanda. And people, that is why, see, putra ishune. They are enamored. Always they are hanking upon. Always the desire to have children. What is then Vitta ishune? Vitta refers to wealth. Vitta refers to wealth. Vitta andre Aishwarya, Bhoga, Dhana. The wealth, you are more interested. Every one of us, we are interested. There is nobody on the earth who can say, I am not interested. At least for 2 meals per day, we require money for that. So money is required. But we are more interested to have wealth, accumulation. ನಮಗೆ ಎಷ್ಟಿದ್ರು ನಮಗೆ ಇನ್ನೂ ಬೇಕು. There is no end. There is no line. There is no Lakshman Rekha in my life. Till I die, I would like to earn more and more and more and more and more. ಅದು Vitta ishune. Desire to acquire more wealth. Why? Every one of us, we know why we want wealth. So let me not go into the details. That is Vitta ishune. What is Loka ishune? Third one, basic desire. Loka ishune means most important. Once you acquire a lot of wealth, once you are well placed in your life, ಏನಾಗ್ತದೆ? Then you want to enjoy the power. You want to enjoy power, dominate over others. You want people to respect you. You want people to clap at you. You want people to be your servants. You want people to exactly listen to what you say. You always think you are right and others are wrong and people have to accept it. ಇದೆಲ್ಲ ಲೋಕದಲ್ಲಿ ಪ್ರಸಿದ್ಧಿ, ಲೋಕದಲ್ಲಿ ಕೀರ್ತಿ, ಪ್ರಪಂಚದಲ್ಲಿ ನಾನು ಅಂದ್ರೆ ಯಾರು? ದೊಡ್ಡ ವ್ಯಕ್ತಿ. ಎಲ್ಲರೂ ನನಗೆ ತಲೆಬಾಗಬೇಕು, ಎಲ್ಲರೂ ನಮಸ್ಕಾರ ಮಾಡಬೇಕು, ನಾನು ಹೇಳೋದಾಗೆ ಕೇಳಬೇಕು, ನಾನು ಹೋದಲ್ಲಿ ಬಂದಲ್ಲಿ ಎಲ್ಲರೂ ಕೈ ಮುಗಿದು ನಿಂತ್ಕೊಳ್ಬೇಕು, ನನ್ನ ಹೊಗಳ್ತಾ ಇರಬೇಕು, ನನ್ನ ಮೂರ್ತಿಗಳನ್ನ ಮಾಡಿ ಅದಕ್ಕೆ ಮಾಲೆ ಹಾಕ್ತಾ ಇರಬೇಕು, ನಾನು ಸತ್ತೋದ್ರೂ ನನ್ನ ಮೂರ್ತಿ ಇರಬೇಕು, ಇಂಥವರಿದ್ರು, ಇಂಥವರಿದ್ರು ಅಂತ ಹೆಸರು ಬರಬೇಕು, ಕೀರ್ತಿ ಬರಬೇಕು, ನಾನು ಪ್ರಸಿದ್ಧ ವ್ಯಕ್ತಿ ಆಗಬೇಕು, ಜಗತ್ತಿನಲ್ಲಿ ನಾನು ಪ್ರಸಿದ್ಧನಾಗಬೇಕು. ಐ ವಾಂಟ್ ಟು ಬಿ ಎ ಸೆಲೆಬ್ರಿಟಿ. I want to have all the power in my hand. That is Loka ishune. Basic 3 desires, basic 3 types of kamana, basic 3 types of vasanas. ಯಾರನ್ನೂ ಬಿಟ್ಟಿಲ್ಲ ಇದು. ಸ್ವಲ್ಪ ಹೆಚ್ಚು, ಸ್ವಲ್ಪ ಕಡಿಮೆ. See, the percentage, the degree may differ from person to person, the perception, but these 3 are always there. Nobody wants to be a slave. Everybody wants to be a boss. You ask anybody. Nobody will say, I want to be a slave. Nobody will say, I don't want money. Like that. So these 3 yeshanas are the 3 basic vasanas. That is what Acharya is telling here. So when you give up these 3 yeshanas, tyakta, putra vitta loka yeshanaha, then when you give up andre, you are not interested in these things. Then you become a total renunciate. Then you become a sannyasi. Sannyasi means you are totally a renunciate person. ತ್ಯಾಗದ ಮೂರ್ತಿ. ಯಾವುದು ನನಗೆ ಬೇಡ ಅನ್ನೋ ಭಾವ ಇದೆಯಲ್ಲ, ಅದು ತ್ಯಾಗದ ಸಂಕೇತ. ಯು ಆರ್ ಸ್ಯಾಕ್ರಿಫೈಸಿಂಗ್. ಯು ಡೋಂಟ್ ವಾಂಟ್. ಯು ಹ್ಯಾವ್ ನೋ ಡಿಸೈರ್ಸ್. ದೆನ್ ಯು ಬಿಕಮ್ ಎ ಸನ್ಯಾಸಿ ಬೈ ಇಟ್ ಸೆಲ್ಫ್. ದಟ್ ಇಸ್ ದ ಪಾಯಿಂಟ್. ಅವಾಗೇನಾಗುತ್ತೆ? ತ್ಯಕ್ತ ಪುತ್ರ ವಿತ್ತ ಲೋಕೈಷಣ ಸನ್ಯಾಸಿ ಆತ್ಮಾರಾಮ ಆತ್ಮಕ್ರೀಡ ಸ ಸ್ಥಿತ ಪ್ರಜ್ಞ ಇತ್ಯರ್ಥ. ಸೊ ಸಚ್ ಎ ಪರ್ಸನ್ ಬಿಕಮ್ಸ್ ಎ ಆತ್ಮಾರಾಮ, ಎ ಪರ್ಸನ್ ಹೂ ಈಸ್ ರಿವೆಲಿಂಗ್ ಇನ್ ಇಸ್ ಓನ್ ಆತ್ಮ. ಯಾರು ತನ್ನ ಸ್ವರೂಪ ದರ್ಶನ, ಆತ್ಮದರ್ಶನದಿಂದ ಸಂತುಷ್ಟನಾಗಿದ್ದಾನೋ, ಆತ್ಮನಲ್ಲಿಯೇ ಕ್ರೀಡಿಸ್ತಾ ಇದ್ದಾನೋ, ಅಂದ್ರೆ ಆಲ್ವೇಸ್ ಇಮ್ಮರ್ಸ್ಡ್ ಇನ್ ದಟ್ ಸಮಾಧಿ ಸ್ಥಿತಿ, he is called Sthita Prajna. His Prajna is one-pointed,
ಟೋಟಲಿ ಸ್ಟೆಬಿಲೈಸ್ಡ್, ಟೋಟಲಿ ಬ್ಯಾಲೆನ್ಸ್ಡ್ ಅಂತ ಅರ್ಥ. ಸ್ಥಿತ ಪ್ರಜ್ಞಾ, ದಟ್ ಇಸ್ ದ ಮೀನಿಂಗ್. Next, Lord says, दुःखेष्वनुद्विग्नमनाः सुखेषु विगतस्पृहः वीतरागभयक्रोधः स्थितिधि मुनिरुच्यते. दुःखेषु अनुद्विग्नमनाः. Lord is telling, दुःखेषु अनुद्विग्नमनाः सुखेषु विगतस्पृहः. ದುಃಖ ಬಂದಾಗ, ಕಷ್ಟ ಬಂದಾಗ, ಸಂಕಟಗಳು ಬಂದಾಗ ಯಾರು ಉದ್ವಿಗ್ನತೆ ಇಲ್ಲದೆ, ಕಳವಳ ಇಲ್ಲದೆ, ಮನೋಭ್ರಾಂತಿ ಇಲ್ಲದೆ ಇರ್ತಾನೋ, ಸುಖೇಶು ವಿಗತ ಸ್ಪೃಹ ಅಂದ್ರೆ ಸುಖದ ಗಳಿಗೆ ಬಂದಾಗ, ಸುಖದ ಅವಸ್ಥೆ ಬಂದಾಗ, ಆನಂದದ ಸಂತೋಷದ ಸಮಯ ಬಂದಾಗ ಅದರ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲದೆ ಇರ್ತಾನೋ ಅಂತ ಅರ್ಥ. ವಿಗತ ಸ್ಪೃಹ, ದ ಒನ್ who hungers not for pleasure. Vigata spruha, the one who is not carried away by the pleasures of life. When good things happen, he is not influenced. He is not emotionally attached. He is not carried away in tarthas. Sukheshu vigata spruha, dukkeshu anudvignamanaha. The one anudvignamanaha, opposite to udvigna. Udvigna means tensed mind. Udvigna, totally worrying mind, totally stressed out mind. Opposite anudvigna, calm and serene mind. Anudvigna manaha. So the one who remains calm and steady without tension, the one who remains calm without any mental worry, inside you remain calm. Even dukkeshu, when things go wrong, you are not attached. Andre, you are neither attached to the bad things happening in your life nor too much attached to the good things happening in life ಅಂತ ಅರ್ಥ. ದುಃಖೇಶು ಅನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಿಧಿ ಮುನಿ ಉಚ್ಯತೆ. Vitaraga Bhayakrodha. One word. Raga, Bhaya, Krodha. 3 different words are there. Vita means the one who has given up. Vita means given up. ಯಾರು ಇದನ್ನು ಬಿಟ್ಬಿಟ್ಟಿದ್ದಾನೋ, ಮೂರನ್ನ ಯಾರು ಬಿಟ್ಟಿದ್ದಾರೋ, ಯಾರು? ಯಾವುದು ಮೂರು? ಭಯ, ರಾಗ, ಭಯ, ಕ್ರೋಧ. ರಾಗ, ಭಯ ಪ್ಲಸ್ ಕ್ರೋಧ. When these 3 things you give up, then you are called Vitaraga Bhayakrodha. Such a person is called Vitaraga Bhayakrodha. Raga means attachment, passion, lust, greed, kama, ase, ಕಾಮನೆಗಳು, ನಿರೀಕ್ಷೆಗಳು, ಅದು ಬೇಕು ಇದು ಬೇಕಂತಕ್ಕಂತಹ ವಿಪರೀತವಾದಂತಹ ಮನೋಭಿಲಾಷೆಗಳು, ಇವೆಲ್ಲವೂ ರಾಗ ಅನ್ನೋ ಶಬ್ದದಲ್ಲಿ ಬರುತ್ತೆ. ರಾಗ ಅಂತಂದ್ರೆ ಆಸೆಗಳು, ದ ಲಸ್ಟ್. ರಾಗ ಆಲ್ಸೋ ರೆಫರ್ಸ್ ಟು ಲಸ್ಟ್, ಕಾಮ. ಭಯ, ಸಿ Acharya says here, Bhaya word refers to the basic, the highest form of the fear in the life of any individual, which is already there, latent, not exposed. Because of that latent fear, all types of other fears are there. ನಮ್ಮ ಜೀವನದಲ್ಲಿ ಕಾಣ್ತಕ್ಕಂತಹ ಭಯಗಳೇನಿದೆಯೋ, ಒಬ್ಬೊಬ್ಬರಿಗೆ ಒಂದೊಂದು ಭಯ ಇದೆಯಲ್ಲ, ಆ ಎಲ್ಲ ಭಯಗಳು ಒಂದು ಮಹಾನ್ ಭಯದಿಂದ ಬಂದಿರತಕ್ಕಂಥದ್ದು ಅಂತ ಆಚಾರ್ಯ ಹೇಳ್ತಾರೆ ಅವರ ವ್ಯಾಖ್ಯಾನದಲ್ಲಿ. There is one supreme fear leads to all types of fear in our life. If we can come out of that supreme fear, other fears will wash away. Other fears will go away themselves. ನಾಳೆ ಏನಾಗುತ್ತೋ ಅನ್ನೋ ಭಯ, ನನ್ನ ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡು ಮುಳುಗೋದ್ರೆ ಏನಾಗುತ್ತೋ ಅನ್ನೋ ಭಯ, ನನ್ನ FD ಅಮೌಂಟ್ ಖರ್ಚಾಗಿ ಹೋದ್ರೆ, ಇನ್ಯಾರೋ ಹೊಡ್ಕೊಂಡು ಹೋದ್ರೆ ಏನಾಗುತ್ತೋ ಅನ್ನೋ ಭಯ,
ಮನೆಯಲ್ಲಿ ಚಿನ್ನ ಇಟ್ಟಿದ್ದೀನಿ, ಯಾರಾದರೂ ಕಳ್ಳರು ಬಂದು ಕದ್ಕೊಂಡು ಹೋದ್ರೆ ಏನಾಗುತ್ತೋ ಅನ್ನೋ ಭಯ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಆಕ್ಸಿಡೆಂಟ್ ಆಗಿ ನಾನು ಸತ್ತು ಹೋಗ್ತೇನೆ ಅನ್ನೋ ಭಯ, ಏರೋಪ್ಲೇನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏರೋಪ್ಲೇನ್ ಕೆಳಗಡೆ ಬಿದ್ದು ಹೋದ್ರೆ ನಾನು ಸಾಯ್ತೀನಿ ಅನ್ನೋ ಭಯ. ರಾತ್ರಿ ಒಬ್ಬನೇ 12 ಗಂಟೆಗೆ ಅಮಾವಾಸ್ಯೆ ದಿವಸ ಸ್ಮಶಾನದಲ್ಲಿ ನಡ್ಕೊಂಡು ಹೋಗೋಕೆ ಅಯ್ಯೋ ಸಾಧ್ಯ ಇಲ್ಲ, ಭಯ. ಇಡೀ ರಾತ್ರಿ ಕತ್ಲೆ ಇದ್ದಾಗ ಲೈಟ್ ಹೋದಾಗ ಮನೇಲಿ ಒಬ್ಬನೇ ಭಯ. ಭಯಕ್ಕೆ ಕಾರಣ ಸಾವಿರಾರು ಭಯಗಳಿದೆ, ಸಾವಿರಾರು ಭಯಗಳಿದೆ. ಈ ಎಲ್ಲ ಭಯಗಳಿಗೆ ಮೂಲ ಒಂದು ಮಹಾಭಯ ಇದೆ ಅಂತ ಆಚಾರ್ಯ ಶಂಕರರು. ಅದು ಭಯ ಅಂದ್ರೆ ಆ ಮೂಲ ಭಯ ಹೋದರೆ ಈ ಎಲ್ಲ ಭಯಗಳು ಹೋಗುತ್ತೆ. ಸೊ ದ ರೂಟ್ ಕಾಸ್, ದ ಗ್ರೇಟೆಸ್ಟ್ ಫಿಯರ್ creates all other types of fears in our mind. Every individual is afraid of so many things in life. You analyze your own mind from childhood to now. How many types of fears we have? How many types of fears? So many types. Everyone, you know it yourself. It is all based on the one root, bhaya. One most important bhaya. That is what Acharya says, ಮರಣ ಭಯ. ನಾನು ಸತ್ತು ಹೋಗ್ತೇನೆ ಅನ್ನೋ ಭಯ ಇದೆಯಲ್ಲ, ಒಳಗಡೆನೇ ಇದೆ ಅದು. ಇಟ್ ಈಸ್ ನಾಟ್ ವಿಸಿಬಲ್, ಇಟ್ ಈಸ್ ದೇರ್ ಇನ್ಸೈಡ್. ವೈ? ಬಿಕಾಸ್ ಥೌಸಂಡ್ಸ್ ಆಫ್ ಬರ್ತ್ಸ್ previously we have died. We were born and we died. So the experience of death is there in chitta, carried to this birth. We don't know that. We have died hundreds of times, thousands of times earlier. ಹಿಂದಿನ ನಮ್ಮ ಹಿಂದಿನ ಜನ್ಮಗಳಲ್ಲಿ ಪ್ರತಿ ಜನ್ಮದಲ್ಲೂ ಸತ್ತಿದ್ದೇವೆ. ಸಾವಿನ ಅನುಭವ ಆಗಿದೆ, ಮರಣದ ಅನುಭವ ಆಗಿದೆ. ಅದು ಈ ಚಿತ್ತದಲ್ಲಿ ಉಳಿದಿರುತ್ತೆ. ಅದು ಮಹಾಭಯ. ಆ ಸಾವಿನ ಭಯವೇ ಹೊರಟೋದ್ರೆ ಜೀವನದಲ್ಲಿ ಯಾವ ಭಯವೂ ಇರೋದಿಲ್ಲ ಅಂತ ಅರ್ಥ. ಅದು ರಾಗ, ಭಯ, ಕ್ರೋಧ, ಆಂಗರ್ ಸ್ಪ್ರೌಟ್ಸ್ ಬಿಕಾಸ್ ವೆನ್ ಥಿಂಗ್ಸ್ ಡೋಂಟ್ ಹ್ಯಾಪನ್ ಅಕಾರ್ಡಿಂಗ್ ಟು ಮೈ ಕ್ಯಾಲ್ಕುಲೇಷನ್. ನಾನು ಅನ್ಕೊಂಡಂಗೆ ಯಾವ ಕೆಲಸ ಆಗದೆ ಇದ್ದಾಗ ನನಗೆ ಸಿಟ್ಟು, ಕ್ರೋಧ, ಕೋಪ. ವೆನ್ ಇಟ್ ಹ್ಯಾಪನ್ಸ್, ವೆನ್ ಥಿಂಗ್ಸ್ ಡೋಂಟ್ ಗೋ ಅಕಾರ್ಡಿಂಗ್ ಟು ಯುವರ್ ಕ್ಯಾಲ್ಕುಲೇಷನ್, ಸಿಟ್ಟು ಬರುತ್ತೆ. ಸೊ ಈ ಮೂರನ್ನು ಯಾರು ಗೆದ್ಕೊಂಡಿದ್ದಾರೋ, ರಾಗ, ಭಯ, ಕ್ರೋಧ, ದ ಒನ್ ಹೂ ಹ್ಯಾಸ್ ಗಿವನ್ ಅಪ್ ಆಲ್ ದೀಸ್ ತ್ರೀ ಈಸ್ ಕಾಲ್ಡ್ ವೀತರಾಗ ಭಯಕ್ರೋಧ. ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ವೀತರಾಗ ಭಯಕ್ರೋಧ. Vita means giving up. So such a person is called Sthitidihi Muni Uchyate. Such a person is called Siddha Prajnanadantaha Muni. Such a person is called a Jnani or a Muni. That's what Lord is telling here. So a person, Sthitidihi Muni Uchyate means a person with equanimity of mind. A person who has given up all types of attachments, who has actually, he has got rid of anger, lust and fear. Why is called Sthita Prajna? Because whether good things happen or bad things happen, Rangapriya Mahaswamigal in his Vyakhana tells about this point. Why is called Sthita Prajna or Muni? Because ದುಃಖ ಒದಗಿದಾಗ, ಅಪಘಾತ ಬಂದಾಗ, ನೋವು ಬಂದಾಗ, ತೊಂದರೆ ಬಂದಾಗ ಒಬ್ಬ ಜ್ಞಾನಿಗೆ, ಸ್ಥಿತಪ್ರಜ್ಞನಿಗೆ ಮನಸ್ಸಿನಲ್ಲಿ ಶಾಂತವಾಗಿರುತ್ತಾನೆ. ಇನ್ಸೈಡ್ ಹಿ ಈಸ್ ಟೋಟಲಿ ಸೆರೀನ್ ಅಂಡ್ ಕಾಮ್. ಆಲ್ ದಟ್ ಈಸ್ ಹ್ಯಾಪನಿಂಗ್ ಟು ದ ಬಾಡಿ. ಹಿ ನೋಸ್ ದಟ್ ವೆರಿ ವೆಲ್. ಆಲ್ ದಟ್ ಈಸ್ ಹ್ಯಾಪನಿಂಗ್ ಓನ್ಲಿ ಟು ದ ಬಾಡಿ, ನಾಟ್ ಟು ಮೀ. I am not the body. So that identification is always there. So because of that, let the body suffer in whatever way, but he is not bothered from inside ಅಂತ ಅರ್ಥ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು. ರಂಗಪ್ರಿಯ ಸ್ವಾಮಿಗಳು ಹೇಳ್ತಾರೆ, ಅವರು ಉದಾಹರಣೆ ಕೊಡ್ತಾರೆ. What the example he gives is, when you are traveling in a chariot, if there is an accident, the chariot breaks down, you are not perturbed very much because your body is safe. Only the wheel of the chariot is broken down. Then you will say, oh, the chariot is broken down. I am safe. So, ರಥದಲ್ಲಿ ಹೋಗ್ತಾ ಇರತಕ್ಕಂಥ ರಥಿಕನಿಗೆ
ಏನಾದರೂ ಅಪಘಾತ ಆಗಿ ರಥಕ್ಕೇನಾದರೂ ತೊಂದರೆ ಆದರೆ, ರಥ ಕಳಚಿ ಬಿದ್ದರೆ, ರಥದ ಚಕ್ರ ಮುರಿದು ಹೋದರೆ, ಆ ರಥಿಕ ಏನು ಹೇಳ್ತಾನೆ? ರಥದ ಗಾಲಿ ಬಿದ್ದು ಹೋಗಿದೆ, ರಥಕ್ಕೆ ಜಖಂ ಆಗಿದೆ, ರಥಕ್ಕೆ ಮುರಿದು ಹೋಗಿದೆ, ರಥ ಕೆಳಗೆ ಬಿದ್ದು ಮುರಿದು ಹೋಯಿತು, ನನಗೇನೂ ಆಗಲಿಲ್ಲ. ಹಾಗೆ ಜ್ಞಾನಿ ಹೇಗಿರ್ತಾನೆ? ದೇಹಕ್ಕೆ ತೊಂದರೆ ಆದರೂ, ದೇಹಕ್ಕೆ ನೋವಾದರೂ, ಅಥವಾ ಪ್ರತಿಕೂಲ ಪರಿಸ್ಥಿತಿ ಬಂದರೂ, ಅಥವಾ ಅನುಕೂಲ ಪರಿಸ್ಥಿತಿ ಬಂದರೂ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ಇದು ದೇಹಕ್ಕೆ ಸಂಬಂಧಪಟ್ಟಿದ್ದಷ್ಟೇ. ಪ್ರಾರಬ್ಧದಲ್ಲಿ ದೇಹ ಇರೋದರಿಂದ ಇದು ದೇಹ ಸಂಬಂಧಪಟ್ಟಂಥದ್ದು ಅಂತ ಅವನು ನಿರಂಬಳವಾಗಿರ್ತಾನೆ. ನಿರ್ವಿಕಾರಿಯಾಗಿ ಮನಸ್ಸಿನಲ್ಲಿ ಸದಾ ತೃಪ್ತ ಭಾವದಿಂದ, ಶಾಂತ ಭಾವದಿಂದ ಇರ್ತಾನೆ. ಆದ್ದರಿಂದ ಅವನು ಮುನಿ, ಆತನು ಸ್ಥಿತಪ್ರಜ್ಞ ಅನ್ನೋ ಅರ್ಥ ಹೇಳ್ತಾ ಇದ್ದಾರೆ. ಅಂತಹ ವ್ಯಕ್ತಿಗೆ ಯಾವ ಕಾರಣಕ್ಕೂ ಯಾರ ಮೇಲೂ ಕೋಪವಾಗಲಿ ದ್ವೇಷವಾಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ, ನಾನು ದೇಹ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಇಂದ್ರಿಯಗಳು ಅಲ್ಲ, ದೇಹಕ್ಕೆ ಅತೀತನಾಗಿರ್ತಕ್ಕಂಥವನು. ಐ ಆಮ್ no way concerned with the body, I am not the body and the mind. So when that is the case, when I know the real nature, where is the question of becoming angry on somebody? Where is the question of lust? Where is the question of greed? Nothing will arise. So he remains always with the equanimous mind, always concentrated or centered on Atma itself. ಆತ್ಮ ಸ್ವರೂಪನಾಗಿರ್ತಾನೆ. ಆದ್ದರಿಂದನೇ ಆಚಾರ್ಯ ಶಂಕರರು ಹಿಂದೆನೇ ಹೇಳಿದ್ದಾರೆ, ಆತ್ಮ ಕ್ರೀಡ. ಆತ್ಮನಲ್ಲೇ ಇರ್ತಾನೆ ಅಂದ್ರೆ ಏನರ್ಥ? ಹಿ ಈಸ್ ಆಲ್ವೇಸ್ ಸೆಂಟರ್ಡ್ ಆನ್ ಹಿಸ್ ಓನ್ ಸೆಲ್ಫ್, ದ ರಿಯಲ್ ನೇಚರ್ ಅಂತ ಅರ್ಥ. ನೆಕ್ಸ್ಟ್ ಶ್ಲೋಕ, ಹೌ ದ ಸೇಮ್ ಜ್ಞಾನಿ ಬಿಹೇವ್ಸ್, ಹೌ ದ ಸ್ಥಿತಪ್ರಜ್ಞ ಬಿಹೇವ್ಸ್. ಲಾರ್ಡ್ ಸೇಸ್, ಯ ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನ ಅಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯ ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ. ಯ ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ. ಶುಭ ಪ್ಲಸ್ ಅಶುಭಂ, ಶುಭಾಶುಭಂ. ಸರ್ವತ್ರ ಯ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನ ಅಭಿನಂದತಿ ನ ದ್ವೇಷ್ಟಿ. Now Lord is very, very clear in this shloka, very simple, very clear. The person, a jnani, how he behaves, ಸರ್ವತ್ರ ಅನಭಿಸ್ನೇಹ. ಅನಭಿಸ್ನೇಹ ಅಂದ್ರೆ ಏನು? ಅವನು ಜ್ಞಾನಿ ಹೇಗಿರ್ತಾನೆ ಅಂದ್ರೆ, ಆತನು ಯಾರಿಗೂ ಸ್ನೇಹಿತನಲ್ಲ ಅಂತ ಮೇಲ್ನೋಟದ ಅರ್ಥ. He is not friendly with anybody ಅಂತ outer meaning. ಸರ್ವತ್ರ ಅನಭಿಸ್ನೇಹ, outer meaning, he is not friendly. That means what? Jnani is not friend to me. Lord says he is not friendly. What does it mean? Confusion. ಆತನು ಯಾರ ಜೊತೆಗೂ ಸ್ನೇಹದಿಂದ ಇರೋದಿಲ್ಲ ಅಂದ್ರೆ ಅರ್ಥ ಏನು? ಜ್ಞಾನಿಯು ಯಾರ ಸ್ನೇಹಿತನೂ ಆಗಿಲ್ಲ ಅಂದ್ರೆ ಅರ್ಥ ಏನು? ನಮ್ಮ ಸ್ನೇಹಿತ ಅಲ್ವಾ ಪರಮಾತ್ಮ? ನಮ್ಮ ಗುರುಗಳು ನಮ್ಮ ಸ್ನೇಹಿತರಲ್ವಾ? ಸಂದೇಹ ಬರುತ್ತೆ ಮನಸ್ಸಿಗೆ. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಪರಮಾತ್ಮ? ಜ್ಞಾನಿಯು ಯಾರ ಜೊತೆಗೂ ಸ್ನೇಹ ಇಟ್ಕೊಂಡಿಲ್ಲ ಅಂದ್ರೆ ಅರ್ಥ ಹಿ ಈಸ್ ನಾಟ್ ಅಟ್ಯಾಚ್ಡ್ ದ ವೇ ವಿ ಆರ್ ಅಟ್ಯಾಚ್ಡ್. ಅಜ್ಞಾನಿಗಳು ನಾವು ಹೇಗೆ ನಮ್ಮ ಭಾವನೆಗಳಿದೆಯಲ್ಲ, ಇವರು ನನಗೆ ಬೇಕಾದವರು, ಇವರು ನನ್ನ ಸ್ನೇಹಿತರು, ಇವರು ನನ್ನ ಬಂಧುಗಳು, ಇವರು ನನ್ನವರು, ಅವರು ಶತ್ರುಗಳು, ಅವರು ನನ್ನವರಲ್ಲ, ನಮ್ಮಲ್ಲಿದೆ ಇಲ್ಲ ಭಾವನೆಗಳು. ಲಾರ್ಡ್ ಈಸ್ ನಾಟ್ ಲೈಕ್ ದಟ್, ಜ್ಞಾನಿ ಈಸ್ ನಾಟ್ ಲೈಕ್ ದಟ್ ಅಂತ. ಯಾರ ಜೊತೆಗೂ ಸ್ನೇಹವಿಲ್ಲ ಅಂದ್ರೆ ಅರ್ಥ ಯಾರ ಜೊತೆಗೂ ಟೂ ಮಚ್ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಅರ್ಥ. ಅದು he is not attached the way we are attached to somebody. So today I call X as my close friend because I feel he is attached to me and I am attached to him. He likes me, I like him. Tomorrow something happens, suddenly I will say he is no more my friend, he is my enemy. So my attachment is selfish. Since ಜ್ಞಾನಿ is not selfish, ಜ್ಞಾನಿಗೆ ಸ್ವಾರ್ಥ ಬುದ್ಧಿಯೇ ಇಲ್ಲದೆ ಇರೋದ್ರಿಂದ ಆತನು ಎಲ್ಲರನ್ನೂ ಒಂದೇ ಥರ ನೋಡ್ತಾನೆ ಅಂತ. ಯಾರ ಜೊತೆಗೂ ಸ್ನೇಹ ಇಲ್ಲ ಅಂದ್ರೆ ಎಲ್ಲರನ್ನೂ ಒಂದೇ ಥರ ನೋಡ್ತಾನೆ ಅಂತ. ಅದೇ ಪ್ರಕಾರ ಶುಭ ಅಶುಭ ತತ್ತತ್ ಪ್ರಾಪ್ಯ,
ಜೀವನದಲ್ಲಿ ಶುಭವೇ ಬರಲಿ ಅಶುಭವೇ ಬರಲಿ, ಯಾವ ಶುಭಗಳಿಗೆ ಬರಲಿ ಅಶುಭಗಳಿಗೆ ಬರಲಿ, ಒಳ್ಳೆಯದೇ ಬರಲಿ ಕೆಟ್ಟದ್ದೇ ಬರಲಿ, ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ಶುಭವಾಗಲಿ ಅಶುಭವಾಗಲಿ, ತತ್ತತ್ ಪ್ರಾಪ್ಯ ಶುಭ ಅಶುಭಂ ನ ಅಭಿನಂದತಿ ನ ದ್ವೇಷ್ಟಿ. ಸೊ ಒಳ್ಳೆಯದಾದಾಗ ಅಭಿನಂದತಿ, ಸಂತೋಷ ಪಡೋದು, ಫೀಲಿಂಗ್ ವೆರಿ ಹ್ಯಾಪಿ, as if you are in the seventh heaven when things are happening according to your calculation. You are amassing and amassing so much of wealth, so much of mental peace. Life is very smooth, no problems, no crisis, health is fine, children are fine, I got everything with me, beautiful bungalow, beautiful mansion, all the servants are there, everything is fine. Then I am in seventh heaven. Next moment something happens, then immediately I start weeping. If somebody scolds me, I will start hating him. If somebody troubles me, then I will remember, I will hate him till I die. ನಮಗೆ ಯಾರಾದರೂ ತೊಂದರೆ ಕೊಟ್ಟರೆ ತಕ್ಷಣ ನಮಗೆ ಕೋಪ ಬರುತ್ತೆ, ಸಾಯೋವರೆಗೂ ಕೋಪ. ಅವನಿಂದ ನಾನು ಹಾಳಾದೆ, ಅವನು ನನಗೆ ಕೆಟ್ಟ ಕೆಲಸ ಮಾಡ್ದ, ಅವನು ನನಗೆ ತೊಂದರೆ ಕೊಟ್ಟ. ದೀಸ್ ಆರ್ ದ ಪಾಯಿಂಟ್ಸ್ ಇನ್ ಅವರ್ ಲೈಫ್. ಸೊ ಐದರ್ ವಿ ಫೀಲ್ ಹ್ಯಾಪಿ, ಅಭಿನಂದತಿ, ಆರ್ ದ್ವೇಷ್ಟಿ. ಐದರ್ I am very happy with my friends, or dveshti means I start hating somebody. So a jnani tat prapya shubha ashubham na abhinandati na dveshti. So neither he is attached to anybody too much, nor he sprouts his anger to anybody. ಆತನು ಯಾರನ್ನೂ ದ್ವೇಷ ಮಾಡೋದಿಲ್ಲ, ಯಾರನ್ನೂ ಅತಿಯಾಗಿ ಪ್ರೀತಿಸೋದಿಲ್ಲ, ಎಲ್ಲರನ್ನೂ ಒಂದೇ ಥರ ಕಾಣ್ತಾನೆ ಅಂತ ಅರ್ಥ. ದಟ್ ಮೀನ್ಸ್ he looks upon everyone equally with the same respect. For a jnani, there is no good person, there is no bad person. There is no good individual or a bad individual. All are same to him. Only we consider and classify, oh, he is a good man, he is a bad man. ನಾವು ತಾರತಮ್ಯ ಮಾಡ್ತಾ ಇರೋದು ನಾವು. ಇವನು ಬಹಳ ಒಳ್ಳೆಯವನು, ಇವನು ಬಹಳ ಕೆಟ್ಟವನು. ಜ್ಞಾನಿಗ ಯಾವ ಭಾವನೆಗಳು ಇಲ್ಲ ಅಂತ ಅರ್ಥ. ಅಂಥವನು ನಿಜವಾದ ಜ್ಞಾನಿ. ನ ಅಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆತನ ಪ್ರಜ್ಞೆ ಸ್ಥಿರವಾಗಿದೆ. ಹಿಸ್ ಮೈಂಡ್ ಈಸ್ ಬ್ಯಾಲೆನ್ಸ್ಡ್, ಹಿಸ್ ಪ್ರಜ್ಞಾ ಈಸ್ ಬ್ಯಾಲೆನ್ಸ್ಡ್, ಹಿ ಈಸ್ ಇನ್ ದಿ ಇಕ್ವಾನಿಟಿ ಮೋಡ್, ಹಿ ಈಸ್ ಆಲ್ವೇಸ್ ಕಾನ್ಸಂಟ್ರೇಟೆಡ್, ಹಿಸ್ ಮೈಂಡ್ ಈಸ್ ಓನ್ಲಿ ಗೇರ್ಡ್ ಅಪ್ ಟುವರ್ಡ್ಸ್ ಆತ್ಮ. ಹಿ ಈಸ್ ಬ್ರಹ್ಮಭಾವ ಓನ್ಲಿ, ಹಿ ಈಸ್ ಬ್ರಹ್ಮಸ್ವರೂಪ ಓನ್ಲಿ. ಸಚ್ ಎ ಪರ್ಸನ್ ಈಸ್ ಎ ಜ್ಞಾನಿ. That is what Lord is hinting at. Next sloka. Yada samharate chayam kurmonganiva sarvashah indriyani indriyarthebhya tasya prajna pratisthita. Second time, the second charana, the same phrase Lord is using. Tasya prajna pratisthita. Previous also the same thing. It ended. Now also tasya prajna pratisthita in this sloka. Now before we go to this sloka, a very interesting point I had to narrate. Long back when this Dhyana Mandir building was getting ready, see, this is what happened. And Gurudev intended that you have seen near the door, main door, facing north, almost dark green colored turtle is fixed there. Rock, a stony turtle is fixed. You have seen that. ಆಮೆ ಇದೆ, ಹಸಿರು ಬಣ್ಣದ ಆಮೆ ಕಲ್ಲಲ್ಲಿ ಕೆತ್ತಿಸಿದ್ದು. ಗುರುಗಳು ಸ್ಪೆಸಿಫಿಕ್ ಆಗಿ ಹೇಳಿದ್ರು ಅದನ್ನು ಅಲ್ಲಿ ಕೆತ್ತಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಸೊ ಆಫ್ಟರ್ ದ ಇನಾಗ್ಯುರೇಷನ್ ಎವ್ರಿಥಿಂಗ್ ಓವರ್, in the beginning days when the function was there, some people came to me. They asked me, why this turtle is fixed here? The stony turtle is fixed there. You have seen that every time. Suddenly I didn't know the correct answer. People asked me, why this is fixed? I said, Gurudev intended it. Then with my foolish way of interpretation, because I am a Ajnani myself, I thought over, then gave an answer. Probably I don't know the correct answer.
I don't know why the turtle is fixed here. ನೋ ಐಡಿಯಾ. ಇದು ಯಾತಕ್ಕೆ ಇಲ್ಲಿ ಆಮೆ ಗುರುಗಳು ಇಡಿಸಿದ್ದಾರೆ ಗೊತ್ತಿಲ್ಲ ನನಗೆ. ಎರಡು ಕಾರಣ ಇರಬಹುದು, ಹೀಗಿರಬಹುದು. ಒಂದು, ಆಮೆ ನಮ್ಮ ಪರಮಾತ್ಮನ, ನಮ್ಮ ಪುರಾಣಗಳಲ್ಲಿ ಬರ್ತಕ್ಕಂಥ ದಶ ಅವತಾರಗಳಲ್ಲಿ ಕೂರ್ಮಾವತಾರವೂ ಒಂದಿದೆ. ಪರಮಾತ್ಮ ಆಮೆ ರೂಪದಲ್ಲಿ ಬಂದು ಜಗತ್ತನ್ನು ಉದ್ಧಾರ ಮಾಡಿದ, ಜಗತ್ತಿನ ಮೇಲೆ ತಗೊಂಡು ಬಂದ ಅಂತ ಪುರಾಣದಲ್ಲಿದೆ. ಸೊ ಒನ್ ಆಫ್ ದಿ 10 ಅವತಾರಾಸ್, one is turtle. Lord took the form of turtle. Maybe it signifies that. Maybe it signifies that. That was the point. I thought maybe that is a point, I don't know. Then after that everything is over, after 1 or 2 months, casually, suddenly I remembered this point later, after 1 or 2 months, not same day. Suddenly it came to me. I asked our Gurudeva, this question was there by some people. They wanted to know the significance, why the turtle is placed there in front of Dhyana Mandir. I gave this answer because I don't know the correct answer. Whatever came to my mind, I said. Then with a smiling face, Gurudev told me then, he immediately recited this shloka. This one. You don't know. Yada samharate chayam kurmonganiva sarvashah indriyani indriyarthebhya tasya prajna pratisthita. This is the shloka he recited and told me. Lord has said. You don't know that. Lord himself has given the hint. Even then I did not understand. Suddenly when Gurudev says one shloka taking out, how do I remember that? I went home, then I took out the Bhashya and then I took out, then I read that. After reading the Bhashya, I came to know, why Gurudev mentioned this. Something beautiful. See, nobody has thought on this. Did you think? Now, why Gurudev has placed a turtle there? I am sure. Now I will give the answer. After I read the Bhashya, I understood why Gurudev very, very intelligently to test our buddhi. ನಮ್ಮ ಸತ್ವ ಪರೀಕ್ಷೆ ಅದು. ನಮ್ಮ ಸತ್ವ ಪರೀಕ್ಷೆಗೆ ಅಲ್ಲಿ ಗುರುಗಳು ಇಟ್ಟಿದ್ದಾರೆ, ಆನೆಯನ್ನು ಮಾಡಿಸಿಟ್ಟಿದ್ದಾರೆ. ಅಲ್ಲಿ ಏನಿದೆ ಭಾಷ್ಯದಲ್ಲಿ ಅಂದರೆ, ಆಸ್ ಎ ಬಯಾಲಜಿಸ್ಟ್ ಐ ಅಂಡರ್ಸ್ಟ್ಯಾಂಡ್ ಸೋ ವೆಲ್. See, we have seen how the turtles behave. The whole body is made up of the carapace, the rocky, bony shield we call. Carapace the word. Technical word bitporna. Whole body is made up of a shield, very thick, like a rock, bony plate. The head is outside, retractile, head can come out and go inside. The 2 limbs also can come out, go inside and come out. Back limbs also can come out and go inside the bony shield when it is walking or when it is feeding. Slowly it walks. When a predatory animal like a lion cub or a small cheetah or a tiger cub or a tiger cheetah or any other predatory animal, bear, ಯಾವ್ದಾದ್ರು ಪ್ರಾಣಿಗಳು ಬಂದು ಅದನ್ನು ತಿನ್ನಲಿಕ್ಕೆ ಅಂತ ಬಂದಾಗ ಆಮೆ ನಿಧಾನವಾಗಿ ಹೋಗೋದ್ರಿಂದ ಏನಾಗುತ್ತೆ, ಅದರ ಮೃದು ಭಾಗ ಯಾವುದು ಅಂದರೆ ತಲೆ, 2 ಮುಂಗಾಲು ಮತ್ತು 2 ಹಿಂಗಾಲು. 2 ಮುಂಗಾಲು 2 ಹಿಂಗಾಲು. The 2 anterior legs, 2 posterior legs and the neck and the head, they are soft parts. So the predatory animal tries to catch hold of a turtle and eat away, and pierce it, tear the flesh. Even we have seen eagles, varieties of eagles will fly down, catch a turtle and pierce and eat away. Then sensing the predator, what happens? Immediately, within a fraction of a second, the turtle will retract all the 4 legs and the head region inside its own shell. Completely. Only the shell is visible, the head is not visible, legs are not visible. 4 ಕಾಲುಗಳು ಮತ್ತು ತಲೆಯನ್ನು ಒಳಗೆ ಎಳ್ಕೊಂಡ್ಬಿಡುತ್ತೆ. ಇದು ನೀವು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಬರೀ ಲಿಸನಿಂಗ್ ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್. By listening my words you will never understand how suddenly, and the turtle looks like just a round shield, nothing else. No matter the animal tries to pierce it, animal tries to grab by its phalanx or claw, the bony shell will not break.
ಏನು ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಚಿಪ್ಪನ್ನು ಹೊಡೆಯೋಕ್ಕಾಗಲ್ಲ. ಇದು ತಪ್ಪಿಸ್ಕೊಳ್ಳೋಕೆ ಒಂದು ಬುದ್ಧಿವಂತಿಗೆ, ಆಮೇಲೆ ಪರಮಾತ್ಮ ಕೊಟ್ಟ ವರ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಅ ನ್ಯಾಚುರಲ್ ವೇ ಆಫ್ ಡಿಫೆನ್ಸ್, ಹೌ ದಿ ಅನಿಮಲ್ ಟ್ರೈಸ್ ಟು ಎಸ್ಕೇಪ್ ಫ್ರಮ್ ಪ್ರಿಡೇಟರಿ ಅನಿಮಲ್ಸ್, ಫ್ಲೆಶ್ ಈಟಿಂಗ್ ಅನಿಮಲ್ಸ್ ಅಂತ. ವೆನ್ ದೆರ್ ಇಸ್ ಎ ಡೇಂಜರ್, when the turtle sees a danger, suddenly it retracts all the legs and the head inside. Protective shell ಅಂತ ಅರ್ಥ. ಈ ಉದಾಹರಣೆ ಪರಮಾತ್ಮ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಏನ್ ಹೇಳ್ತಾ ಇದ್ದಾನೆ ಪರಮಾತ್ಮ? ಯಾವ ರೀತಿ ತೊಂದರೆ ಬಂದಾಗ, ಅಪಾಯ ಬಂದಾಗ, ಬೇರೆ ಪ್ರಾಣಿಗಳು ಇದನ್ನು ತಿನ್ಲಿಕ್ಕೆ ಅಂತ ಬಂದಾಗ ಆಮೆ ತನ್ನ ಕೈಕಾಲುಗಳನ್ನ, ತಲೆಯನ್ನ ಒಳಗಡೆ ಯಾವ ರೀತಿ ಎಳ್ಕೊಳ್ಳುತ್ತೋ, ಒಳಗಡೆ ಯಾವ ರೀತಿ ಎಳ್ಕೊಳ್ಳುತ್ತೋ ಅಪಾಯ ಬಂದಾಗ, ಆ ಪ್ರಕಾರ ನಮ್ಮ 5 ಇಂದ್ರಿಯಗಳನ್ನ ಯಾರು ಒಳಗಡೆ ಎಳ್ಕೊಳ್ತಾರೋ ಅಂಥವನ ಪ್ರಜ್ಞೆ ನಿಲುಗಡೆಗೆ ಬಂದಿದೆಯಪ್ಪ ಅರ್ಜುನ, ಅಂಥವನು ಸ್ಥಿತಪ್ರಜ್ಞ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಯಾವ ರೀತಿ ಆಮೆ ತನ್ನ ಕೈಕಾಲುಗಳನ್ನ ಒಳಗೆಳ್ಕೊಳ್ಳುತ್ತೋ ಆ ರೀತಿ ನಿಮ್ಮ 5 ಇಂದ್ರಿಯಗಳನ್ನ ನೀವು ಒಳಗೆಳ್ಕೊಂಡ್ರೆ ನೀವು ಸ್ಥಿತಪ್ರಜ್ಞ. ಸೊ ದಟ್ ಈಸ್ ದಿ ಹಿಂಟ್ ಐ ಆಮ್ ಗಿವಿಂಗ್. ದಟ್ಸ್ ವಾಟ್ ಗುರುದೇವ್ ಸೆಡ್. That turtle should always remind you that your 5 senses, you are all slaves. Try to control it. Try to control your sense. Try to bring your sense back into your mind. Don't be a slave, but be a master of your senses. To give you that indication, the turtle is placed. That's what Gurudev said. Till that point, I never knew why the turtle is placed. So, this is the shloka. ಯದಾ ಸಂಹರತೆ ಚ ಅಯಂ ಕೂರ್ಮ ಅಂಗಾನಿವ ಸರ್ವಶಃ ಯದಾ ಕೂರ್ಮ ಸಂಹರತೆ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. In the same way, when all the 5 basic sense organs, that means we are influenced by sense organs, but when you control your sense organs ಅಂತ ಅರ್ಥ. ಒಳಗೆ ಎಳ್ಕೊಳ್ಳೋದು ಅಂದ್ರೆ ಅರ್ಥ ಏನು? ಹ್ಯಾವ್ ಎ ಕಂಟ್ರೋಲ್ ಓವರ್ ಯುವರ್ 5 sense organs. 5 sense organs basic, ಹ್ಯಾವ್ ಎ ಕಂಟ್ರೋಲ್ ಆನ್ ದಟ್ ಅಂತ ಅರ್ಥ. ಆವಾಗ ಏನಾಗುತ್ತೆ? ಮೈಂಡ್ ಈಸ್ ಅಂಡರ್ ಕಂಟ್ರೋಲ್. ದಟ್ ಇಸ್ ವಾಟ್ ಲಾರ್ಡ್ ಈಸ್ ಹಿಂಟಿಂಗ್ ಇಟ್. ಯದಾ ಸಂಹರತೆ ಚ ಅಯಂ ಕೂರ್ಮ ಅಂಗಾನಿವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಃ. So, this is the shloka you always remember why Gurudev hinted by way of a example, placing turtle there, and I never knew the correct meaning till Gurudev told me about it. Later, because I told those gentlemen who had put me the question, so this is exactly what Gurudev hinted at. So that is how Siddha Prajna Lakshanas are continuing. Vakhyana is continuing by Lord himself on the nature of a jnani. By Guru's grace, by his sankalpa, we are stopping it today. And before we stop, one more point. As usual, prasadam will be given here. And only a short duration, there will be Sri Ram, Jai Ram, Jai Jai Ram bhajan here. After that, we have to go to the dining hall. So with Prarthana Shloka, we are concluding. Vasudeva Sutam Devam Kamsajanuramardanam Devaki Paramanandam Krishnam Vande Jagadgurum Mukam Karoti Vachalam Pangum Langayate Girim Yat Krupatamaham Vande Paramanandamadavam Narayanam Namaskritya Naram Chaiva Narottamam Devim Saraswatim Vyasam Tato Jayamudiraye.